ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ರೈತರ ಹೋರಾಟ 7ನೇ ದಿನಕ್ಕೆ ಆದರೂ ಯಾರೂ ಇಲ್ಲ. ಶುಗರ್ ಫ್ಯಾಕ್ಟ್ರಿ ಲೀಡರ್ಸ್ ಮೋಸ್ಟ್ಲಿ ಸರ್ಕಾರವನ್ನು ಮುಂದಿಟ್ಟ ಬರುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಈಗಾಗಲೇ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರನ್ನಾಗಿರಲಿ, ರಮೇಶ್ ಜಾರಕಿಹೊಳಿ ಅವರನ್ನಾಗಿರಲಿ, ಸೌದಿ ಅವರನ್ನಾಗಿರಲಿ ಯಾರನ್ನೂ ಮಾತಾಡಿಸಿದ್ರು ಇಲ್ಲ ರೀ ಪಾಪ ಕೊಡಬೇಕು ರೈತರು ತೊಂದರೆ ಅದ ಅನ್ನೋ ಜೊತೆಗೆ ನಮ್ಮ ಫ್ಯಾಕ್ಟ್ರಿಗಳು ಉಳಿಬೇಕಲ್ರಿ ಅನ್ನುವಂಥ ಮಾತುಗಳನ್ನು ಮಾತಾಡ್ತಾ ಇಬ್ಬರಿಗೂ ಆಗುವಂಥ ಇಬ್ಬರು ಅಮಿಕೇಬಲ್ ಸೆಟಲ್ಮೆಂಟ್ ಮಾಡಬಹುದು ಅನ್ನೋಂಥ ಮಾತೇನೋ ಮಾತಾಡ್ತಾ ಇದ್ದಾರೆ. ಅದು ಇನ್ನೂ ಬಂದಿಲ್ಲ, ಬರೋ ಪ್ರಯತ್ನ ಮಾಡ್ತಾಯಿಲ್ಲ. ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಅವರು ಯಾಕೋ ಇಷ್ಟ ಹಾಯ್ಬೇಕಾಗಿತ್ತು. ಉಸ್ತುವಾರಿ ಸಚಿವರು ಭೇಟಿ ಆಗಬೇಕಾಗಿತ್ತು. ಯಾಕೆಂದರೆ ದಿನದಿಂದ ದಿನಕ್ಕೆ ತೀವ್ರಗೊಳ್ಳಲಿಕ್ಕದ. ಇನ್ನು ಕೆಲವೇ ದಿನ ಹೋದ್ರೆ ಇನ್ನೂ ರಾಜ್ಯವ್ಯಾಪಿ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಎಲ್ಲ ಕಡೆಯೂ ಪಾಪ ರೈತರ ತಮಗಾಗುವ ಒಂದು ನೋವಿಗೆ, ಸಂಕಟಕ್ಕೆ, ಬಡತನಕ್ಕೆ ಪರಿಹಾರ ಹುಡುಕುವ ದಿಶೆಯಲ್ಲೇ ಬೀದಿಗೆ ಬಿದ್ದ ಬೀದಿಯಲ್ಲೇನೋ ಅನ್ನ ಮಾಡಿಕೊಂಡು ಮತ್ತೇನು ಮಾಡಿಕೊಂಡು ಹೋರಾಟ ಮಾಡ್ತಾಯಿದ್ದಾರೆ. ಅದಕ್ಕಾದರೂ ಇಷ್ಟೊಂದು ಬರಬೇಕಾಗಿತ್ತು. ಆಲ್ರೆಡಿ ನಮ್ಮ ವಿಜೇಂದ್ರ ಅವರು, ನಮ್ಮ ಹಿರಿಯ ಕನ್ನಡೆ ಅವ್ರ ಜೊತೆಗೂಡೆ, ಪಿ ರಾಜು ಅವ್ರ ಜೊತೆಗೂಡೆ ಇನ್ನೂ ಕೆಲವು BJPಗರ ಲೀಡರ್ಗಳು ತೆಗೆದುಕೊಂಡು ಬಂದು ಅಲ್ಲಿ ಮಲಗುವಂಥ ಒಂದು ಪರಿಹಾರ ಕೊಡ್ತೀವಿ ಅನ್ನುವಂಥ ಮಾತುಗಳೇನೋ ಕೊಡಿಸುವಂಥ ಮಾತು ಸರ್ಕಾರಕ್ಕೆ ಒಂದು ತಮ್ಮ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇರಲಿ, ಹೋರಾಟ ಮಾಡಲಿ ಅವರು, ಅದಕ್ಕಿಂತ ತಪ್ಪೇನಲ್ಲ. ಅದೇ ಕಾಲಕ್ಕೆ ಸಹಜದ ಕಾರ್ಖಾನೆಯವರು ತಮ್ಮ ಅಳಿವುಳಿನ ಪ್ರಶ್ನಪಾತ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದರೆ ನಮ್ಮ ರೈತರಿಗೆ ಅದು ಕಾಣೋದಿಲ್ಲ, ಅವ್ರು ತೋರಿಸೋದಿಲ್ಲ. ಮತ್ತು ಕೆಲವೊಂದಿಷ್ಟು ಲೀಡರ್ಗಳು 4 ಗೋಡೆಗಳ ಮಧ್ಯದಲ್ಲಿ ಚರ್ಚೆ ಮಾಡೋಣ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಏನು 4 ಗೋಡೆಯಲ್ಲಿ ಮಾತಾಡೋದು? ನಿಮಗೇನು ಲಾಸ್ ಆಗ್ತದೋ ಓಪನ್ ಆಗಿ ಹೇಳ್ರಿ. ರೈತರಿಗೆ ಲಾಸ್ ಅದು ಅವ್ರು ಹೇಳ್ತಾರೆ, ಒಂದೇನೋ ಸೆಟಲ್ಮೆಂಟ್ ಆಗ್ಬೋದು, ಇಲ್ಲ 4 ಗೋಡೆ ಮಧ್ಯದಲ್ಲಿ ಆಗಲಿ ಅನ್ನುವಂಥ ವಾತಾವರಣ. ಇದೇನೂ ಇರಲಿ. ಇಲ್ಲಿವರೆಗಿನ ಇತಿಹಾಸವನ್ನು ಗಮನಿಸಿದ್ದಾರೆ. ಕಬ್ಬು ಬೆಳೆದಷ್ಟೇ ಅಲ್ಲ, ಇತಿಹಾಸದ ಪುಟಗಳು ಹೋದಾಗ ಸಹಿತ ರೈತರಿಂದನ ಹಿಂದಿನ ರಾಜರು, ಇವತ್ತಿನ ಈ ರಾಜರು ಎಲ್ಲರೂ ಆಡಳಿತ ಮಾಡ್ತಾ ಇದ್ದಾರೆ. ಮತ್ತು ಜನ ಎಲ್ಲ ಬದುಕಿದ್ದು ಈ ರೈತರ ಮೇಲೆ. ರೈತ ದುಡಿದು ಹೋಗಿದ್ರೆ, ಅವನು ನಮಗಾಗಿ ಶ್ರಮ ವಹಿಸ್ತಾ ಹೋಗಿದ್ರೆ ಇವತ್ತು ನಾವು ಎಲ್ಲ ಉಪವಾಸದಿಂದ ಇರಬೇಕಾಗಿತ್ತೋ ಏನೋ, ಸತ್ತು ಹೋಗಬೇಕಾಗಿತ್ತು ಏನೋ, ಅದನ್ನು ಅವ್ರಿಗೆ ಗಮನದಲ್ಲಿಟ್ಟುಕೊಂಡು ಒಂದಿಷ್ಟು ಚರ್ಚೆ ಮಾಡಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಸರ್ಕಾರಗಳು ಇನ್ನೊಂದು ಮಾತು ಕೊನೆದಾಗಿ ಹೇಳುವಂಥ ಈ ದಿಶೆಯಲ್ಲಿ ರಾಜಕೀಯವಾಗಿ ಮೋದಿಯವರ ಸರ್ಕಾರ ಸೆಂಟ್ರದಲ್ಲೇ 1 ವರ್ಷ ರೈತರ ಹೋರಾಟ ಮಾಡಿದರು. 3 ಕಾರ್ಯಕ್ರಮ ಹಿಂದಷ್ಟು ತೆಗೆದ್ರು ವಿನಃ ಮಿನಿಮಮ್ ಪ್ರೈಸ್, ಸಪೋರ್ಟಿಂಗ್ ಪ್ರೈಸ ಅಥವಾ ಬೆಂಬಲ ಬೆಲೆಗೆ ಕಾನೂನು ಮಾಡಲಿಲ್ಲ ಅನ್ನೋದು ಗಮನಿಸಬೇಕು. ಜೊತೆಗೆ FRP ಮೂಲಕ ರೇಟನ್ನು ಫಿಕ್ಸ್ ಮಾಡಿದ್ರು. ಕಬ್ಬು ಹೋದ 15 ದಿವಸ ದುಡ್ಡು ಕೊಡಬೇಕಂದ್ರು ಇಡೀ ದೇಶದಲ್ಲೇನೋ 15 ದಿವಸ ಕೊಟ್ಟಂಥ ಉದಾಹರಣೆ ಬಹಳ ಕಡಿಮೆ. ಕೊಟ್ಟೆ ಇಲ್ಲಂದ್ರೂ ನಡೀತದೆ ಸಕ್ಕರೆ ಫ್ಯಾಕ್ಟ್ರಿಗಳು. ಕಾನೂನಿದ್ದು ಇನ್ನು ಕಾನೂನು ಇಲ್ಲದಂಥ MSP ಅಂತ ಮೋಸ್ಟ್ಲಿ ಕೊಡ್ತಾರೆ ಅವರು, ಆದರೆ ಈ ಕೊಳ್ಳೋರಂತ ತೊಗೊಳ್ಳೋದಿಲ್ಲ ಅನ್ನೋದು ಈಗಾಗಲೇ ಅನುಭವಿಸಿದ್ದಾಗಿದೆ. ಹಾಗಾದರೆ ಇದು ಪರಿಹಾರ ಏನು? ಯಾವ ಸರ್ಕಾರವೂ ಪರಿಹಾರ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿಶೇಷವಾಗಿ ಲಾಬಿ ಪರ ಇರ್ತದೆ. ರೈತರಿಂದ ಏನಪ್ಪ ಆಯ್ತು ಒಂದಿಷ್ಟು ಕೊಡೋಣ. ಈಗ ನಾವು ಮೋಸ್ಟ್ಲಿ ನೀವು ಕೇಳ್ತಾ ಇದ್ದೀರಿ 3500 ಪ್ರತಿಯೊಬ್ಬ ರೈತ ಕೇಳ್ತಾ ಇದ್ದು 3500 ಕೊಟ್ಟರೆ ಇವತ್ತು ನೀವು ಎದ್ದು ಬಿಡ್ತೀರಿ, ಸಂತೋಷ ವಿಷಯ, ಬಗೆಹರಿಲ್ಲ ಅಲ್ಲಿಗೆ. ಆದರೆ ಅದು ಬಗೆಹರಿಯೋಂಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಈಗ 3500 ಕೊಟ್ಟಿದ್ರೆ ಮುಂದಿನ 4000 ನೀವು ಬರ್ತೀರಿ ಅನ್ನೋ ಭಯ ಅವ್ರಿಗೆ ಅದ. ಅದಕ್ಕಾಗಿ ಅವರು ಅದನ್ನು ಕೊಡೋ ಮಟ್ಟದಲ್ಲಿಲ್ಲ. ಮತ್ತು ತಮ್ಮ ತೊಂದರೆಗಳನ್ನ ಹೇಳೋದು, ಲಾಸ್ಗಳನ್ನ ಹೇಳೋದ್ರಲ್ಲೇ ಮುಂದಿದ್ದಾರೆ. ಆ ಮಾತು ಬೇರೆ, ಅದು ಹೇಳಿ ಹೇಳ್ತಾರೆ, ನಿಮ್ಗೆ ಕನ್ವಿನ್ಸು ಮಾಡ್ತಾರೆ. ಈಗ ನಾವೊಂದು ಸಣ್ಣ ಪ್ರಶ್ನೆ ಪಾಪ ಇರ್ಬೋದು, ಸಮಸ್ಯೆ ಕೋಟಿ ದುಡ್ಡು ಹಾಕಿರ್ತಾರೆ ಇರ್ಬೋದು, ಈ ಒಂದು ಸಣ್ಣ ಪರಿಹಾರ ಇದಕ್ಕೆ ಸಿಗಬಹುದೇನೋ ಅಂತ. ಯಾಕಂದ್ರೆ ಈಗ ಅನೇಕ ಸಲ DCC ಬ್ಯಾಂಕಿನ ಒಂದು ಚುನಾವಣೆ ನೋಡಿದ್ದೀವಿ ನಾವು. ಅದರಲ್ಲಿ ಎಲ್ಲರೂ ರೈತ ಪರ ಮಾತಾಡಿದ್ದಾರೆ. ಅದರಲ್ಲೇ ನಮ್ಮ ರಮೇಶ್ ಕತ್ತಿಯವರಂತ ಸ್ಪಷ್ಟ ಹೇಳಿದ್ದಾರೆ, ಈಗಾಗಲೇ ನಾವು 185 ಗೋಡಾನುಗಳು ಮಾಡಿದ್ವಿ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಈಗ ನಾನು ನಿಮಗೆ ರೈತರಿಗೆ ಕೇಳ್ಕೊಳ್ಳೋದು ಇಷ್ಟ, ನಿಮ್ಮಲ್ಲೇ ನೀವು ಎಷ್ಟು ವರ್ಷದ ಹೋರಾಟ ಮಾಡ್ತಾ ಹೋಗ್ತೀರಿ? ಯಾಕಂದರೆ ಈಗ 3500 ಕೊಡೋದನ್ನು ಇದು ಪರಿಹಾರ ಅಂತೇ ಅಲ್ಲ. ಯಾಕಲ್ಲಂದ್ರೆ ನಿಮಗೆ 4,500 ರೂಪಾಯಿ ಖರ್ಚು ಬರ್ತದೆ.
ಇದು ನಿಮಗೆ ಗೊತ್ತಿಲ್ಲ ರೀ, ಇದು ಗೊತ್ತಿಲ್ಲ ಅಂತಲ್ಲ, ನಿಮ್ಮ ಪಾಪ ಖರ್ಚು ಗೊತ್ತಿರೋದಿಲ್ಲ. ಒಂದು ಟನ್ನಿಗೆ 4,500 5,000 ರೂಪಾಯಿ ಖರ್ಚು ಬರ್ತದೆ. ಲೆಕ್ಕ ಮಾಡಿರಿ. ಇವತ್ತನ ಒಂದು ಎಕರೆಗೆ ಏನೇನು ಮಾಡ್ತೀರಿ ನೀವು? ಆರಂಭ ಹಿಡ್ಕೊಂಡು ಗಳೆ ಗಾಳ, ಅದರಲ್ಲಿ ಕಸ ತೆಗೆದು ಬಿದ್ದು ಹೋಗುವಂಥದ್ದು, ಜೊತೆಗೆ ನೇಗಿಲ ಹೊಡಿಸುವಂಥದ್ದು, ನೇಗಿಲ ಹೊಡಿಸಿ ಮತ್ತು ರಂಟಿ ಕುಂಟಿ ಸಾಲು ಬಿಡಿಸುವಂಥದ್ದು, ಸಾಲು ಬಿಡಿಸಿ ಮತ್ತು ಕಬ್ಬು ಬೀಜ ತರೋದಕ್ಕೆ ಎಷ್ಟು ದುಡ್ಡು ಹಾಕಿರ್ತೀವಿ ನಿಮ್ಗೆ ಗೊತ್ತದ ರೇಟ್ ಹೆಂಗಿರ್ತದೆ ಅಂತೇಳಿ. ಬೀಜನ ಕಬ್ಬು ತರಬೇಕಾದ್ರೆ ಅವು ಹಾಕಿ ತುಳದ ಅವು ನಾಟಿ ಮಾಡಿ ಪ್ರತಿಯೊಂದೂ ಅದಕ್ಕೆ ನಿರಂತರ ನೀರು ಹಾಯಿಸಿ 3 ರಿಂದ 4 ಸಲ ಕಸ ತೆಗೆದ, ಆಮೇಲೆ ಆ ಒಂದು ಗರಿಗಳನ್ನ ತೆಗೆದ, ಇದೆಲ್ಲ ಮಾಡೋದ್ರೊಳಗನ ನಿಮ್ಮ 5-6 ತಿಂಗಳು ಹೋಗಿರ್ತದೆ. ನಂತರದಲ್ಲಿ ಮತ್ತೆ ನೀರು ಹಾಸೋದು ನಿರಂತರ ಇರ್ತೀರಿ. ವರ್ಷ ಬೆಳೆದ ವರ್ಷದ ಭೂಮಿ ಸೌಕಳಿ ಅದ್ರ ನಿಮ್ಮ ಶ್ರಮ ಎಷ್ಟು ಆಳು ಹಚ್ಚಿರ್ತೀರಿ. ಅವರು ಅದೇ ಕಾಲಕ್ಕೆ ಇದನ್ನು ತಂದು ಇದಾದ್ರೆ ಮುಗಿಲಿಲ್ಲ. ಕಬ್ಬು ಬಂದ ತಕ್ಷಣ ಈ ಒಂದು ನೀವು ಏನಪ್ಪ ಅಂತಂದ್ರೆ ಅದನ್ನು ಒಯ್ಯೋ ಸಲುವಾಗಿ, ಸಾರಿಗೆ ಸಲುವಾಗಿ, ಕಟಾವು ಸಲುವಾಗಿ ಅದಕ್ಕೂ ದುಡ್ಡು ಹಾಕ್ತೀರಿ. ಅದಕ್ಕೆ ಇದರವರು ನಿಮ್ಮ ಶುಗರ್ ಫ್ಯಾಕ್ಟ್ರಿ ಎಷ್ಟು ಕೊಡ್ತಾರೆ ನಿಮ್ಗೆ ಗೊತ್ತದ. ಅದಕ್ಕೆ ಎಷ್ಟು ಅಡ್ಡಾಡ ಸಾರ ಮಾಡಿದ್ರೆ ಇದೆಲ್ಲ ಆದ್ಮೇಲೆ ಮತ್ತೆ ಬೆನ್ನತ್ತು ನಮ್ಮ ಕಬ್ಬು ಒಯ್ಯಿರಿ ಅಂತೇಳಿ. ಇಷ್ಟೆಲ್ಲ ಆಗೋದ್ರೊಳಗೆ ನಿಮ್ಗೆ 4,000 ರಿಂದ 5,000 ಒಂದು ಟನ್ ಕಬ್ಬಿಗೆ ಖರ್ಚು ಬಂದಿರ್ತದೆ. ಸಾಲ ಅಷ್ಟು ಮಾಡ್ಕೊಂಡಿರ್ತೀರಿ, ನಿಮ್ಗೆ ಗೊತ್ತಾಗೋದಿಲ್ಲ ಎಷ್ಟು ದೊಡ್ಡ ಪ್ರಮಾಣದ ದುಡ್ಡು ಬರ್ತದೆ. ಭಾರಿ ಬಂದಂತ ತಿಳ್ಕೊಂಡಿರ್ತೀವಿ. ಅದು ಕರೆಕ್ಟ್ ಕೊಟ್ರೆ, ಅದು ಕರೆಕ್ಟ್ ಕೊಡೋದಿಲ್ಲ. 2 ಕಂತು 3 ಕಂತು ಮಾಡ್ತಾರೆ, ಇರಲಿ, ಅವ್ರ ತೊಂದರೆ ಅದ. ಈಗ ನಾವೇನು ಕೇಳೋದಿಲ್ಲ ಅಂತಂದ್ರೆ ಇದೆಲ್ಲ ನಿಮ್ಮ ಸಮಸ್ಯೆಗೆ ಗೊತ್ತದ. ಈಗ ಸಿಂಪಲ್ DCC ಬ್ಯಾಂಕಿನ ಎಲೆಕ್ಷನ್ ಆಯಿತು. ಎಲೆಕ್ಷನ್ದಲ್ಲಿ 16 ಜನ PKPSದಿಂದ ಈ ನಿರ್ದೇಶಕರಾಗಿದ್ದಾರೆ. 16 ಜನ ನಿರ್ದೇಶಕರಿದ್ದಾರೆ. ಈ PKPS ಅವ್ರು ಆರಿಸಿದ್ರಿ ನೀವೆಲ್ಲರೂ ಕುಡ್ಕೊಂಡು. ಈಗ ನಾ ಕೇಳೋದು ಏನಪ್ಪ ಈ ಸಂದರ್ಭದಲ್ಲಿ ಅಂತಂದ್ರೆ ಸಿಂಪಲ್ ಅದ. ಇವರು ಶುಗರ್ ಫ್ಯಾಕ್ಟ್ರಿ ಪಾಪ ಮಾಡಲಿ, ಅವ್ರು ಏನು ಮಾಡ್ತಾರೆ ಮಾಡಲಿ. ನೀವು ಯಾಕೆ ನಿಮ್ಮ ಪ್ರತಿಯೊಂದು ಹಳ್ಳಿಗೆ ಮತ್ತು ಪ್ರತಿಯೊಂದು PKPSಗೆ ಅಲ್ಲಿ PKPSಯಿಂದ ಲೋನ್ ತೆಗೆದೋ ಬಡ್ಡಿ ಶೂನ್ಯ ಬಡ್ಡಿ ಮೇಲೆ ನಿಮ್ಮ ಹಳ್ಳಿಗಳಿಗೆ ಅಥವಾ ನಿಮ್ಮ PKPS ಒಂದು ಹಳ್ಳಿ ನಡಕು 2 ಹಳ್ಳಿ ನಡಕು ಇರ್ತದೆ. ಪ್ರತಿಯೊಂದು ಹಳ್ಳಿಗೆ ಅಲ್ರಿ ಅಥವಾ 2-3 ಹಳ್ಳಿ ನಡಕಲ್ರಿ ಗೋಡೌನ್ಗಳನ್ನ ಯಾಕೆ ಕಟ್ಟಿಸ್ಕೋಬಾರ್ದು? ನೀವು ಜವಾಬ್ದಾರಿ ಇರ್ತೀರಿ. ಅಲ್ಲಿ ದುಡ್ಡು ಐತಿ 8,000 ಕೋಟಿ ಅದ. ಯಾರ್ಯಾರೋ ದುಡ್ಡು ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಮುಂದಿನ ದಿನದಲ್ಲೇ. ಯಾಕೆಂದರೆ ಶುಗರ್ ಫ್ಯಾಕ್ಟ್ರಿ ಹೋಗ್ತೀರಿ, ಲೋನ್ ಕೊಡ್ರಿ, 50 ಕೋಟಿ ಕೊಡ್ರಿ, 100 ಕೋಟಿ ಕೊಡ್ರಿ, 180 ಕೋಟಿ ಕೊಡ್ರಿ, 200 ಕೋಟಿ ಕೊಡ್ರಿ, ಒಯ್ತಾ ಇದ್ದಾರೆ ಅವರು. ಆದರೆ ನೀವು ಸ್ವತಃ ರೈತರು ನಿಮ್ಮ ಇದಕ್ಕೆ ಬೆಳೆ ಶೂನ್ಯ ಬಡ್ಡಿ ದರದ ಕೊಡ್ತಾರೆ, ಆ ಮಾತು ಬೇರೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮ ಪ್ರತಿಯೊಂದು ಹಳ್ಳಿಗೂ 1 ಅಥವಾ 2 ಗೋಡೌನ್ಗಳನ್ನ ಯಾಕೆ ಕಟ್ಟಿಸೋಬಾರ್ದು ಅಂತ. ಯಾಕಂದ್ರೆ ಪ್ರತಿಯೊಬ್ಬ ರೈತರಿಗೂ ಇದು ಅನುಭವದ ಮಾತು ಏನಪ್ಪ ಅಂತಂದ್ರೆ ಅವ್ರಿಗೆ ತಾವು ಬೆಳೆ ಬಂದ ತಕ್ಷಣ ಅವ್ರನ್ನ ಇಡಲಿಕ್ಕೆ ಜಾಗ ಇರೋದಿಲ್ಲ. ಅಂದಾಗ ಅವ್ರು ಏನು ಮಾಡ್ತಾರೆ, ರಾಶಿ ಮಾಡಿ ತುಂಬಿಕೊಂಡು APMCಗೆ ಹೋಗ್ತಾರೆ. APMCಗೆ ಮೊದಲು ಅದು ಬಿಟ್ಟಿದ್ದಾರೆ. ಈಗ ಎಲ್ಲೋ ಅಲ್ಲಲ್ಲೇ ಒಂದು ಮೂಲೆಗಳಿಗೆ ಎಲ್ಲೆಲ್ಲ ಸಮೀಪದಲ್ಲಿ ಮಾರ್ಕೆಟ್ಗೆ ಹಚ್ತಾರೆ, ಬಂದ ರೇಟ್ ತೊಗೊಂಡು ಹೋಗಿಬಿಡ್ತಾರೆ. ಆದರೆ ಆ ಟೈಮ್ದಲ್ಲಿ ರೇಟ್ ಡೌನ್ ಆಗಿರ್ತದೆ. ಅದನ್ನು ತೊಗೊಂಡು ಹೋದಂಥ ಈ ವ್ಯಾಪಾರಿಗಳು ಏನು ಮಾಡ್ತಾರೆ ನಿಮಗೆ ಗೊತ್ತದ. ಅವರು ಗೋಡೌನ್ ಇರ್ತಾವಲ್ಲ, ಗೋಡೌನ್ದಾಗ ಸ್ಟೋರ್ ಮಾಡ್ತಾರೆ. ನಂತರ ತಿಂಗಳು 2 ತಿಂಗಳು ಮತ್ತು ರೇಟ್ ಬರ್ತದೆ. 1ಕ್ಕೆ 4 ಮಾರ್ಕೋದು ಹೋಗ್ತಾರೆ. ನಿಮಗೆ ಅನುಭವಿಸಿದ್ದಾರೆ. ಅದನ್ನು ನೀವು ಪ್ರತಿಯೊಂದು ಹಳ್ಳಿಯವರು ಅಲ್ಲಿ ಎಲ್ಲ ನೀವು ರೈತರು ಕೊಡ್ಕೊಂಡು ನಿಮ್ಮದೇ ಅಂತ ಗೋಡೌನ್ ನಿರ್ಮಾಣ ಮಾಡಿಕೊಂಡು ಮಾಡಿದ್ರಪ್ಪ ಅಂದರೆ ನೀವು ಬೆಳೆನಲ್ಲಿ ಇಡ್ರಿ. ಯಾರಿಗೆ ಬೇಕು ವ್ಯಾಪಾರಿಗಾರಿಗೆ ಯಾರಿಗೆ ಬೇಕಲ್ಲ, ಆಹಾರ ಪದಾರ್ಥ ಎಲ್ಲರಿಗೂ ಬೇಕಾ? ಆ ಆಹಾರದಿಂದ ಯಾರೂ ಬದುಕೋದಿಲ್ಲ ಭೂಮಿ ಮೇಲೆ, ಇದು ಸಿದ್ಧ. ಅದನ್ನು ನೀವು ಗೋಡೌನ್ದಲ್ಲಿ ಇಟ್ಟುಕೊಂಡು ನಿಮಗೆ ಅವ್ರು ಯಾವ ಬರ್ತಾರೆ ಅಲ್ಲೇ ನೀವು ಬಂದ ರೇಟಿಗೆ ಮಾರೋಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಅಲ್ಲಿ ಕಾಳು ವ್ಯವಸ್ಥಿತವಾಗಿ ನೀವು ಜೋಪಾನ ಮಾಡ್ಕೊಳ್ತೀರಿ. ನಿಮ್ಮ ಕಾಳು ಯಾವುದೋ ಬರಲಿ, ಅಥವಾ ಗೋಧಿ ಬರಲಿ, ಅಕ್ಕಿ ಬರಲಿ, ಅಥವಾ ಭತ್ತ ಬರಲಿ, ಅಥವಾ ಮತ್ತೇನೋ ಬರಲಿ, ಅಥವಾ ಇನ್ನುಳಿದ 24 ಬೆಳೆಗಳು ಇಟ್ಕೊಳ್ಳೋಕೆ ಬರ್ತದೆ. ಜೊತೆಗೆ ನೀವು ಬೆಲ್ಲ ತಯಾರು ಮಾಡಿ ಅಲ್ಲಿ ಆಲಿ ಮನೆ ಇದ್ದು ನಿಮಗೆ ಗೊತ್ತದ. ಆಲಿ ಮನೇಲಿ ಕಬ್ಬು ಹಾಕಿ ಈ ಒಂದು ಬೆಲ್ಲ ತಯಾರು ಮಾಡುವಂಥದ್ದು. ನೀವು ಬೆಲ್ಲ ತಯಾರು ಮಾಡೋದು ಸ್ಟೋರೇಜ್ ಇಟ್ಕೋಬೋದು, ಅವ್ರನ್ನ ರಕ್ಷಣೆ ಮಾಡ್ಕೋಬೋದು. ರೇಟ್ ಬಂದಾಗ ಮಾರ್ಕೊಳ್ಳಿಕ್ಕೆ ಬರ್ತದೆ. ನಿಮ್ಮದೇ ಮಾರ್ಕೆಟ್ಲಿಕ್ಕೆ ಇದ್ರಲ್ಲಿ ಪ್ರತಿಯೊಂದು ಹೇಳಿದ್ರು. ಈ ವಿಚಾರ ಯಾಕೆ ಮಾಡಬಾರ್ದು? APMCಗೆ ಹೋದು ಅಲ್ಲಿ ಇಟ್ಕೊಂಡು ಅಲ್ಲಿ ಅವರು ದಲಾಲಿ ಜನ ಆದರೂ ವ್ಯಾಪಾರ ಅವರು ಉದ್ಯೋಗದ ಪಾಪ ಅವರು ಬದುಕಬೇಕಾಗ್ಯದ. ಅದಕ್ಕಾಗಿ ಅವರು ಅದಕ್ಕೆ ಕಮಿಷನ್ ತೊಗೊಳ್ಳೋ ಅವ್ರನ್ನ ಮಾಡೋರನ್ನ ಅವ್ರ ಹೆಸರು ತೊಗೊಂಡ್ರು ಕಡಿಮೆ ತೊಗೊಂಡ್ರು ನಾವು ಅಲ್ಲಿ ವಾದ ಮಾಡಿ ಜಗಳಾಡೋಕೆ ನಿಂತರು, ಪ್ರತಿಯೊಂದು ಹೋರಾಟ ಮಾಡೋಕೆ ನಿಂತರು. ನೀವು ನಿಮ್ಮ ಹಳ್ಳಿಯೊಳಗೆ ಪ್ರತಿಯೊಂದು ನೀವೆಲ್ಲ ಶ್ರಮ ವಹಿಸ್ರೆ ಒಂದು ದೊಡ್ಡ ಗೋಡೌನ್ ಇಡೀ ಹಳ್ಳಿಯ ಕಾಳುಗಳು ಎಷ್ಟು ಬರ್ತದೆ, ಯಾವ ಪ್ರಮಾಣದ ಬರ್ತದೆ ನಿಮಗೆಲ್ಲ ಗೊತ್ತಿರ್ತದೆ. ಯಾವ ಬೆಳೆ ಬೆಳಿತೀರಿ, ಏನು ಮಾಡ್ತೀರಿ ಅಂತೇಳಿ. ಒಂದು ಎಣ್ಣೆ ಕಾಳುಗಳು ಬೆಳಿತಿದ್ರಪ್ಪ ಅಂದರೆ ಎಣ್ಣೆ ಕಾಳುಗಳು ಸ್ಟೋರೇಜ್ ಮಾಡಲಿಕ್ಕೆ ಬರ್ತದೆ. ಪ್ರತಿಯೊಂದು ಹಳ್ಳಿಗೂ ಒಂದು ಎಣ್ಣೆ ಸಣ್ಣ ಕಾರ್ಖಾನೆಗಳು ಮಾಡ್ಕೊಳ್ಳಿ ಬರ್ತದೆ. ಇನ್ನು ನಮ್ಮಲ್ಲಿ ಹಳ್ಳಿಗಳಲ್ಲಿ ನೀವು ಗಾಣಿಗರು ಅವರು ಇದ್ದಾರೆ. ಅವರು ಯಾವತ್ತಿನ ಹಿಂದಿನ ಒಂದು ಏನಪ್ಪ ಅಂದ್ರೆ ಪದ್ಧತಿ ಮಾಡಲಾರ್ದ ಸೈಂಟಿಫಿಕ್ ಪದ್ಧತಿ ಮಾಡಿಕೊಂಡು ಎಣ್ಣೆನೋ ಮತ್ತೊಂದು ತಯಾರು ಮಾಡುವಂಥದ್ದು, ಹತ್ತಿ ಬಂದಾಗ ಹತ್ತಿ ಸ್ಟೋರೇಜ್ ಮಾಡಿಡುವಂಥದ್ದು. ಯಾರಿಗೆ ವ್ಯಾಪಾರಿಗಳು ಬೇಕು ಅವ್ರು ಪ್ರತಿಯೊಂದು ಹಳ್ಳಿ ಬಂದು ಒಯ್ತಾರಲ್ರಿ. ಅದರಿಂದ 2-3 ಲಾಭ ಆಕ್ಕವ ನಿಮಗೆಲ್ಲ ರೈತರಿಗೆ. ಮೊದಲ ಲಾಭ ಏನಾಗ್ತದೆ, ತೊಗೊಂಡು ಹೋಗೋದಪ್ಪ. ಬೆಳೆದ ತಕ್ಷಣ ನಾವು ಈ ಮಳೆ ಬಂತು ಮತ್ತೆ ಬಂತು ಮನೆಯಾಗ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅನ್ನೋಗಿಂತಲೂ ಗೋಡೌನ್ ಇರ್ತದೆ. ಮೊದಲ ಕಾಳ ರಕ್ಷಣೆ ಆಗ್ತಾವೆ. ಅಂದರೆ ತಿಂಗಳು 2 ತಿಂಗಳು ಇಟ್ಕೊಳ್ಳಿಕ್ಕೆ ಬರ್ತಾವೆ. ಒಣಗಿಸಿ ಅದನ್ನ ಇಟ್ಟರಪ್ಪ ಅಂದ್ರೆ ತಿಂಗಳು 2 ತಿಂಗಳು ಉಳಿತಾವೆ. 2-3 ತಿಂಗಳದಾಗ ನಿಮ್ಗೆ ರೇಟ್ ಬಂದಂಗೆ ಚೀಲ ಮಾಡಿ ಹೊಲಿದ್ರಿ ಅಲ್ಲಿ 3 ಹುಡುಗರಿಗೆ ಉದ್ಯೋಗ ಆಗ್ತದೆ. ಕಾಲ ಮಾಡೋದು ಮತ್ತೇನು ಮಾಡೋದು, ಎಷ್ಟು ಹೋದು ಯಾರು ಹೋದು ಮತ್ತು ನೀವು ಯಾರು ಎಷ್ಟು ಹೆಚ್ಚಿರ್ತೀರಿ ರೆಕಾರ್ಡ್ ಇದ್ದೇ ಇರ್ತದೆ.
ಅಲ್ಲೇ ಒಂದು ವ್ಯಾಪಾರ ಕೇಂದ್ರ ಬಿಡ್ತದೆ. ಒಂದು ವ್ಯಾಪಾರಿಗರು ಏನದಲ್ಲ, ಯಾರಿಗೆ ಬೇಕು ಅವರು ನಿಮ್ಮಲ್ಲಿ ಬಂದು ಒಯ್ತಾರೆ. ಆಗ ನಿಮ್ಮ ಬೆಳೆದ ಬೆಳೆಗೆ ನೀವೇ ಬೇರೆ ಕೆಟ್ಟಾಗಿ ಬರ್ತದೆ. ಅಲ್ಲೊಂದು ನಿಮ್ದು ಹೊಸ ಸಂಸ್ಥೆ ಆಗೈತೆ. ಯಾಕೆ ಈಗ ಸಂಘಗಳಿದ್ದಾವೆ, PKPS ಉಳಿದಾವೆ, ಏನು ಕೆಲಸ ಮಾಡ್ತಾರೆ ಅವರು? ಮತ್ತು PKPSಗಳು ಮತ್ತು ಈಗ ಇದ್ದಂಥ ಅಲ್ಲಿ ಆರಿಸೋದಂಥ ಈ ಹೋಟ್ ಹಾಕಿ ಬಂದಂಥ ಎಲ್ಲ PKPSರವರು ಅವ್ರು ಮತ್ತು ಇಷ್ಟು ಮಾಡಲಿ, ಅಪ್ಲಿಕೇಶನ್ ಪ್ರತಿಯೊಂದು ಹಳ್ಳಿಯಿಂದ ಹಾಕಿಸ್ಲಿ, ಪ್ರತಿಯೊಂದು ಹಳ್ಳಿಗೂ ಗೋಡೌನಾಗಲಿ. ಸುಮ್ಮನೆ ಸರ್ಕಾರ ಕೊಡಲಿ, ಸರ್ಕಾರ ಕೊಡೋದಿಲ್ಲ. ಇದಂತ ಸ್ಪಷ್ಟ ಆಗಿದೆ ಈಗಾಗಲೇ. ಮತ್ತು ಶುಗರ್ ಫ್ಯಾಕ್ಟ್ರಿ ಈಗ 3,500 ಕೊಟ್ಟರು ರೈತ, ಇನ್ನು ಮುಂದಿನ 5-6 ವರ್ಷ ನಿಮ್ಗೆ ಅವ್ರು ಮಾಡೋದು ಇಲ್ಲ. ಈ ಅನುಭವಗಳ ಮಾತುಗಳಿಗೆಲ್ಲ ಇವು. ಇನ್ನು ಏನು ಮಾಡ್ತಾರಪ್ಪ? ಆಗ ನೀವು ಅಲ್ಲಿ ಬೆಲ್ಲ ತಯಾರು ಮಾಡಿರಿ, ಮತ್ತೊಂದು ತಯಾರು ಮಾಡಿರಿ, ಅಲ್ಲೇ ಒಂದು ಸಣ್ಣ ಸಣ್ಣ ಕಳೆದ ಸಾರಿ ಕಾರ್ಖಾನೆ ತಯಾರು ಮಾಡಿಕೊಡ್ರಿ. ಪ್ರತಿಯೊಂದು ಹಳ್ಳಿ 2 ಹಳ್ಳಿ 3 ಹಳ್ಳಿ ಬೇಡ, ಬೆಲ್ಲದ ಮೇಲೆ ನಡೀತದಲ್ರಿ ಇವತ್ತು. ಶುಗರ್ನಿಂದ ಏನಾಗೋದು? 1 ಸಕ್ಕರೆ ಆಗೈತಿ, ಇನ್ನೊಂದು ಸಾರಾಯಿ ಆಗ್ತೈತಿ. ಅದು ಎಲ್ಲದೋ ನಿಮ್ಗೆ ಬೆಲ್ಲ ಆಗ್ತದೆ, ಬೆಲ್ಲ ಜನಕ್ಕೆ ಉಪಯೋಗ ಆಗ್ತದೆ. ಎಲ್ಲ ಬೆಲ್ಲದ ಚಹಾ ಕುಡಿಯೋದು ಜನ ಹೆಚ್ಚಾಗ್ತಾ ಇದ್ದಾರೆ ಕಾಲಕ್ಕೆ ತಕ್ಕಂಗೆ. ಅದಕ್ಕೆ ಪ್ರತಿಯೊಂದು ಹಳ್ಳಿನೂ ವ್ಯಾಪಾರ ಕೇಂದ್ರ ಆಗ್ತದೆ. ಅದಕ್ಕೆ ಸರ್ಕಾರ ಮಾಡಲಿ, ಅವರೇ ಕೊಡಲಿ ಅಂತ ನಾವು ನೀವು ಕೂತ್ಕೊಳ್ಕಿಂತಲೂ ನಾವು ಹೇಳೋದು, ನನ್ನ ಸಲಹೆ ಏನಪ್ಪ ಅಂತಂದ್ರೆ, ನೀವು ಈಗ PKPS ಅದ ಬರೀ ಬೆಳಗಾವಿ ಜಿಲ್ಲೆ ಒಂದು ಎಕ್ಸಾಂಪಲ್ ಆಗಿರಿ. ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು BDCC ಬ್ಯಾಂಕ್ ಯಾರ ಸಲುವಾಗಿ ಅದು? BDCC ಬ್ಯಾಂಕ್ ಇರೋದ ನಮ್ಮ ರೈತರ ಸಲುವಾಗಿ. ಆ ಪ್ರತಿ ಒಬ್ಬ ವ್ಯಕ್ತಿಗೆ ಕೊಡೋಕ್ಕಿಂತಲೂ ಆ ಭೂಮಿ ಅವ್ರು ಕೊಡೋರು ಕೊಡಲಿ, ಅವ್ರಿಗೆ ತೊಗೊಳ್ಳಿ. ಅವರು ಶೂನ್ಯ ಬಡ್ಡಿದರದಲ್ಲ ಬೆಳೆಸಲ್ಲದು. ಅದ್ರ ನಂತರದಲ್ಲೇ ತಮ್ಮ ಬೆಳೆದ ಬೆಳೆಯನ್ನು ತಾವು ಮಾರಾಕತ್ತಿದ್ದಾರೆ, ರೇಟ್ ಅವ್ರಿಗೆ ಬರ್ತದೆ, ಬಂದ ಲಾಭ ಅವ್ರಿಗೆ ಆಗ್ತದೆ. ಮತ್ತು ವ್ಯಾಪಾರಸ್ಥರಿಗೆ ಅವ್ರಿಗೆ ಲಾಸ್ ಇಲ್ಲಲ್ಲ. ಯಾಕಂದ್ರೆ ಅವ್ರು ತಮ್ಮ ಗಾಡಿ ಗೋಡ ಮಾಡ್ಕೊಂಡು ತೊಗೊಂಡು ಯಾರಿಗೆ ಎಷ್ಟು ಬೇಕು ಅದು ತೊಗೊಂಡು ಹೋಗಲ್ಲ ಅವರು. ವೆರಿ ಸಿಂಪಲ್ ಅಲ್ರಿ. ಒಂದು 4 ರೂಪಾಯಿ ಅವ್ರಿಗೆ ಉಳಿತದೆ, ನಿಮಗೆ ಸಾರಿಗೆದು ಉಳಿತೈತಿ, ಅಲ್ಲಿ 4 ಮಂದಿ ಉದ್ಯೋಗ ಆಗ್ತದೆ. ಮುಂದೆ ನಿಮ್ಮ ಬೆಳೆಗಳು ನೀವು ಕಾಲ ಮಾಡ್ತೀರಿ, ಮತ್ತು ಉಳಿತೈತಿ, ರೇಟ್ ಬಂದಾಗ ಮಾರಾಕ ಮಾಡ್ತಾರೆ. ಇದಕ್ಕೊಂದು ಬೆಸ್ಟ್ ಯಾವುದೈತೆ ರೀ? ಮತ್ತು ಈಗಾಗಲೇ BDCC ಒಳಗೆ 8,000 ಕೋಟಿ ರೂಪಾಯಿ ಐತೆ ಅಂತೇಳಿ ಎಲ್ಲರೂ ಹೇಳಿದ್ದಾರೆ. ಹೀಗಾಗಿ ಎಲ್ಲರೂ ಅಲ್ಲಿ 7,000 ಕೋಟಿ ಅಂತ ಎಲ್ಲ ಕಾಂಪಿಟೇಷನ್ ಮಾಡಿದ್ರು. ಮನೆ ಏನೈತೆ ಎಲ್ಲ ನೋಡಿದ್ರಿ ನೀವು. BDCC ಹಿಂಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಇದ್ದಾವೆ BDCCಗಳು. ಅವ್ರ ಮೂಲಕ ನೀವು ಅವ್ರಿಗೆ ಗೌರ್ಮೆಂಟಿಗೆ ಈಗ ನೋಡಿರಿ, ಗೌರ್ಮೆಂಟಿಗೆ ಯಾರಿಗೆ ಮೋದಿ ಸಾಹೇಬರು ಅದಾನಿ ಅವ್ರಿಗೆ ಏನು ಮಾಡಿದ್ರು ರೀ? ಹರಿಯಾಣದ ಅಲ್ಲೇ ಏನಪ್ಪ ಅಂದ್ರೆ ಗೋಡಾನು ಕಟ್ಟಿಸ್ಕೊಡಕ್ಕೆ ಸ್ಟೇಟ್ ಬ್ಯಾಂಕಿಂದ ಅಥವಾ ನಮ್ಮ ಸೆಂಟ್ರಲ್ ಬ್ಯಾಂಕಿನಿಂದ ಸಾಲ ಎಸೆದು ಕೊಟ್ಟರು ಸಾಕಷ್ಟು. ಆದರೆ ನೀವು ಇಲ್ಲೇ ನಿಮ್ಮ BDCC ಬ್ಯಾಂಕ್ಗಳಿದ್ದಾವೆ, ಅವು ದುಡ್ಡು ತೊಗೊಂಡು ಅಲ್ಲಲ್ಲ ಪ್ರತಿಯೊಂದು ಹಳ್ಳಿ 2 ಹಳ್ಳಿ ನಡಕ ಗೋಡೌನ್ ಎಷ್ಟು ಬೇಕಾಗ್ತದೆ ಪಕ್ಕ ಅದು ಸಂಗ್ರಹ ಮಾಡಿಕೊಳ್ಳೋದು, ಅದು ಇದೇ ಮಾರ್ಕೆಟ್ ಮಾಡೋದು. ಸಹಜ ಬರ್ತಾರೆ, ಎಲ್ಲಿರ್ತೀರಿ? ಶೆಟ್ಟಿ ಬಿಟ್ಟರೆ ಪಟ್ನ ಹಂಗೆ ರೈತ ನಮ್ಮ ಕಾಳಗ ನೆಲ್ಲಿಟ್ಟಿರ್ತಾನೆ. ಇಷ್ಟು ಏನು ಮಾಡ್ತಾನೆ ಅವನಾದ್ರೂ ಪಾಪ ಏನು ಮಾಡ್ತಾನೆ? ವ್ಯಾಪಾರ ತೊಗೊಂಡೋಗಿ ಮಾರ್ತಾನೆ, ಅವಿಲ್ಲ ಬಂದು ತೊಗೊಂಡು ಹೋಗ್ತಾನೆ. ಇದರಿಂದ ರೈತರಿಗೆ 2-3 ರೀತಿ ಲಾಭಗಳಾಗ್ತವೆ. ಒಂದು ಮಾರ್ಕೆಟ್ ಆಗ್ತದೆ, 2 ತಮ್ಮ ಕಾಲ ರಕ್ಷಣೆ ಆಗ್ತಾವೆ. ಮನೆ ಇಟ್ಕೊಂಡು ಹೋಗಿಂದ್ಲು ಅಲ್ಲಿ ರಕ್ಷಣೆ ಮಾಡಿದಾಗ ಮಿನಿಮಮ್ ಒಂದಿಷ್ಟು ಏನೋ ನೀವು ರೇಟ್ ಕಟ್ಟಿರಿ, ಬಾಡಿಗೆ ಮಾಡಿರಿ. ಆ ಬಾಡಿಗೆಯಿಂದ ಅದು ಸಾಲು ಬಗೆ ಇರ್ತಾ ಹೋಗ್ತದೆ. ನೀವು ತೊಗೊಂಡಂಥ ಸಾಲ ಮತ್ತು ನೀವು ಸ್ವತಃ ಶ್ರಮ ವಹಿಸೋದು, ನಿಮ್ಮ ಶ್ರಮದಿಂದ ಅನೇಕ ಒಂದಿಷ್ಟು ದುಡ್ಡು ಉಳಿತದೆ. ನಿಮ್ಮ ಯಾವ ಡೆವಲಪ್ಮೆಂಟ್ ಆಗ್ತದೆ, ನಿಮ್ಮ ಹಳ್ಳಿ ನೀವು ಡೆವಲಪ್ ಮಾಡ್ಕೊಳಕ್ಕೆ ಬರ್ತದೆ. ಪ್ರತಿಯೊಂದು ಹಳ್ಳಿನೂ ಆರ್ಥಿಕವಾಗಿ ಭದ್ರ ಆಗೈತದ. ನೀವು ಯಾಕೆ ಸರ್ಕಾರವಾಗಿ ಹೇಳ್ತೀರಿ ನಮ್ಗೆ ಕೊಡ್ರಿ, ನಮ್ಗೆ ರೋಡ್ ರೊಕ್ಕ ಕೊಡ್ರಿ, ಮತ್ತೊಂದು ರೊಕ್ಕ ಕೊಡ್ರಿ ಅಂತೇಳಿ? ಯಾಕಂದ್ರೆ ಈಗ ಸರ್ಕಾರಕ್ಕೆ ಹೋಗಿ ಸರ್ಕಾರದ ಸುತ್ತಾಗಿ ಬರೋದ್ರಾಗ ಎಲ್ಲ ಭ್ರಷ್ಟಾಚಾರ ಆಗ್ತದೆ. ಈಗ ನಿಮ್ಮ ದುಡ್ಡು ನಿಮ್ಮ ಕೈಗೆ ಬರ್ತದೆ. ಇದನ್ನು ಮಾಡಿದರೆ ಹೆಂಗೆ? ಸುಮ್ಮನೆ ನಿಮಗೊಂದು ಸಲಹೆ, ಒಂದು ನಿಮ್ಮ ಮಾರ್ಕೆಟ್ ಮ್ಯಾಗ ಬಂತು, ದುಡ್ಡು ನಿಮಗಾಗಿ ಬಂತು, ಮತ್ತು ಅಲ್ಲಿ ಉದ್ಯೋಗ ಸೃಷ್ಟಿ ಅದು. ಇವೆಲ್ಲ ಮಾಡೋದ್ರಿಂದ ಸಹಜವಾಗಿ ಈ ಬೀದಿಗಿಳಿದ ಪಾಪ ಹೋರಾಟ ಮಾಡೋದು. ಈಗ 7 ದಿವಸ ಆಯಿತು, ಇನ್ನೂ ಆದರೂ ನಿಮ್ಮ ಯಾರು ಸರ್ಕಾರದ ಪ್ರತಿನಿಧಿ ಬರ್ತಾ ಇಲ್ಲ. ಸಿದ್ದರಾಮಯ್ಯರು ಇನ್ನೂ ಉತ್ತರ ಕೊಡ್ತಾ ಇಲ್ಲ. ಒಂದು ಉಸ್ತುವಾರಿ ಸಚಿವರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರು ತಮ್ಮದೇ ಅಂತ ರಾಜಕೀಯದಲ್ಲಿ ಬಿದ್ದುಬಿಟ್ಟಿದ್ದಾರೆ. ಅಂದರೆ ಪಾಪ ಅವ್ರು ತೊಂದರೆ ಅವ್ರಿಗಿರ್ತಾವೆ. ಅದಕ್ಕೆ ನೀವು ರೈತರು ಇಲ್ಲಿ ನೀವು ಬಿಸಿ ಊಟ ಮಾಡಿಕೊಂಡು ಮತ್ತೇನು ಮಾಡ್ಕೊಂಡು ಪಾಪ ಎಷ್ಟು ಒದ್ದಾಡ್ತಾ ಇರ್ತೀರಿ. ಕೆಲವು ಅನ್ನ ಕುದ್ದಿರ್ತದೆ, ಮತ್ತೇನೂ ಆಗಿರ್ತದೆ. ಆದರೂ ನಮ್ಮ ರೈತರು ಸಹನಾಶೀಲರು ಕಳೆದ 6 ದಿನದ ಬಂದರೆ 7 ದಿನ ಕೊಡ್ತಾ ಇದ್ದಾರೆ. ಆದರೆ ಈ ದಿಶೆಯಲ್ಲಿ ನೀವು ಚಿಂತನೆ ಮಾಡಿದ್ರೆ ಹೆಂಗೆ ಅಂತೇಳಿ ಒಂದು ಸುಮ್ಮನೆ ನಿಮ್ಗೆ ವಿಚಾರ ಇಟ್ಟಿದ್ದೀರಿ. ಇದು ಕರೆಕ್ಟ್ ಆಗಿದೆ ಫೈನಲ್ ಅಂತಲ್ಲ. ಈ ದಿಶೆಯಲ್ಲಿ ಚಿಂತನೆ ಯಾಕೆ ಮಾಡಬಾರ್ದು? ನಿಮ್ಮ ಮಾರ್ಕೆಟ್ ನೀವು ಯಾಕೆ ಮಾಡಬಾರ್ದು? ಸುಮ್ಮನೆ ನೀವು ಸರ್ಕಾರ ಮಾಡಿರಿ, BDCC ಬ್ಯಾಂಕದ ನೀವೆಲ್ಲ ಅಧ್ಯಕ್ಷರು ಮಾಡಿರಿ, ಅವ್ರು ಮಾಡ್ಕೊಂಡು ನೀವು ಆಯ್ಕೆ ಮಾಡಿ ಕಳಿಸಿ ಅಂತಾರೆ. ಇನ್ನು ಅಧ್ಯಕ್ಷ ಅವರು 10 ತಾರೀಕಿಗೆ ನೀವು ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು PKPSಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಗೋಡೌನ್ ಕಟ್ಸುವಂಥ ಹಳ್ಳಿಗೆ ಎಷ್ಟು ಬೇಕಾದ್ರೆ ಅಂತ ಗೋಡೌನ್ ಕಟ್ಟಿಸಿದ್ರೆ ನಿಶ್ಚಿತವಾಗಿ ವ್ಯಾಪಾರ ಕೇಂದ್ರ ಹಳ್ಳಿಗಳಾಗವು. ಸಹಜವಾಗಿ ಹಳ್ಳಿಗಳು ಬೆಳಿತಾವೆ. ಗಾಂಧಿ ಗಂಡಂತ ಕನಸು ಈಡೇರಿದಂಗೆ ಆಗ್ತದೆ. ಗಾಂಧಿ ಇದನ್ನ ಹೇಳಿದ್ರು, ಅದನ್ನು ನಾವು ತಿಳ್ಕೊಳ್ಳಿಲ್ಲ. ಇವ್ರಿಗೂ ಅರ್ಥ ಆಗಿಲ್ಲ, ಇವತ್ತಿಗೂ ಅರ್ಥ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದು ವಿಚಾರ ಮಾಡಿರಿ. ನಮ್ಮ ರೈತ ನಾಯಕರು ಇವತ್ತೆಲ್ಲ ಕೂಡಿದಿರಿ, ಇದನ್ನು ವಿಚಾರ ಮಾಡಿ ಇಟ್ಕೊಳ್ರಿ, ಚರ್ಚೆ ಮಾಡಿರಿ. ಇದೇ ಫೈನಲ್ ಅಂತಲ್ಲ, ನೀವು ಇನ್ನಷ್ಟು ಫೈನಲ್ ಮಾಡಿರಿ. ಆದ್ರೆ ಇಲ್ಲೇ ಈಗ ನೀವು 3,500 ಕೊಡ್ತಾರಂತ ಇನ್ನೂ 10 ದಿವಸ ಕೂತರು ಮೋಸ್ಟ್ಲಿ ಇನ್ನೊಂದು 8 ದಿವಸ ಆಗ್ತದೆ. ಇದು ಆದರೂ ಒಂದೇಳು ಕೊನೆಗೆ ಬ್ಯಾಸದ ಕೊಟ್ಟರು ಸಹಿತ ಇನ್ನು ಮುಂದಿನ 5-8 ವರ್ಷ ನಿಮ್ಮ ರೇಟ್ ಇರುವುದಿಲ್ಲ ಅನ್ನೋದು ಅಷ್ಟು ತಿಳ್ಕೊಳ್ರಿ. ಇದು ಶಾಶ್ವತ ಪರಿಹಾರವೂ ಅಲ್ಲ. ನಿಮಗೆ ನೀವು ಪರಿಹಾರ ಹುಡ್ಕೋಬೇಕು, ಯಾವ ಸರ್ಕಾರ ಹುಡ್ಕೋದಿಲ್ಲ, ಮತ್ತಾರು ಬಂದು ನಿಮಗೆ ಪರಿಹಾರ ಮಾಡೋದಿಲ್ಲ ಅಂತ ಹೇಳ್ತಾ ಈ ಪರಿಹಾರ ನಿಮ್ಗೆ ಹೆಂಗೆ ಅನಿಸ್ತು ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಬರ್ತೀವಿ. ಸರಿ ತಪ್ಪಿದ್ದೆ ತಪ್ಪತ್ತು ಅಂತ ಹೇಳ್ರಿ, ಸರಿ ಇದೆ ಸರಿ ಅಂತ ಹೇಳ್ರಿ. ಆದರೆ ಇದನ್ನು ವಿಚಾರ ಮಾಡಿರಿ ಅಂತ ಹೇಳ್ತಾ
H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯ ಕೈಗಳಲ್ಲಿ ವಂದನೆಗಳು.